ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ವ್ಲಾಗು. ನನಗೆ ತುಂಬಾ ತಲೆನೋವು ಬಂದಿತ್ತು ಅಂತೇಳಿ ವಿಡಿಯೋ ಹಾಕಕ್ಕಾಗಿರ್ಲಿಲ್ಲ. ಯಾಕೋ ಗೊತ್ತಿಲ್ಲ, ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು. ತಡೆಯಕ್ ಆಗ್ತಾ ಇಲ್ಲ. ಯಾರ ಜೊತೆ ಕೂಡ ಮಾತಾಡಕ್ಕೆ ಆಗ್ತಾ ಇಲ್ಲ. ಯಾರಾದ್ರೂ ನನ್ ಜೊತೆ ಮಾತಾಡಿದ್ರೆ ತುಂಬಾ ತಲೆನೋವು ಬರೋದು, ಮತ್ತೆ ಒಂಥರ ಕಿವಿ ಎಲ್ಲ ನೋಯೋದು, ಆ ತರ ಆಗ್ಬಿಟ್ಟಿತ್ತು. ಹಂಗಾಗಿ ವಿಡಿಯೋ ಹಾಕಕ್ಕಾಗಿರ್ಲಿಲ್ಲ ಶುಕ್ರವಾರದಿಂದ. ಅದಕ್ಕೆ ಇವತ್ತು ಆಗ್ತಾ ಇದ್ದೀನಿ. ಏನಾಗಿತ್ತು, ಇದು ವೆದರ್ ಬಂದ್ರೆ ಹಿಂಗಾಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಯಾರು ಮಾತಾಡ್ಸಿದ್ರುನು ಮಾತಾಡಕ್ಕಾಗಲ್ಲ. ಆ ತರ ತಲೆನೋವು ಬಂದ್ಬಿಡುತ್ತೆ. ಎಷ್ಟುನು ತಡೆದ್ರು, ಮಾತ್ರೆ ತಗೊಂಡ್ರು ಕೂಡ ಅದ್ ಕಮ್ಮಿನೇ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಆದ್ರೂ ಸ್ವಲ್ಪ ಈಗ ಕಮ್ಮಿ ಆಗಿದೆ. ತಡಿಯಕ್ ಆಗ್ತಾ ಇಲ್ಲ. ತುಂಬಾ ಮಳೆ ಬರೋದಕ್ ಆಗ್ತಾ ಇಲ್ವಾ, ಮೋಡ ಈ ತರ ಇರೋದಕ್ ಆಗ್ತಾ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೂ ಒಂಥರ ತುಂಬಾ ತಲೆನೋವು, ಮತ್ತೆ ಬಾಯಿ ಎಲ್ಲ ನೋವು, ಗಂಟು ನೋವು, ತಲೆ ಎಲ್ಲ ತುಂಬಾ ನೋವು ಆಗ್ತಾ ಇರೋದು. ಆ ನನ್ ಜೊತೆ ನನ್ ಮಕ್ಳು ಕೂಡ ಮಾತಾಡಿದ್ರೆ ಏನೋ ಹಿಂಸೆ ಆದಂಗ್ ಆಗೋದು. ಆ ತರ ಆಗ್ಬಿಟ್ಟಿತ್ತು ನನ್ಗೆ. ಹಂಗಾಗಿ ನನ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ಇದು ಶುಕ್ರವಾರದ ವ್ಲಾಗ್ ಇದು. ಆ ಈಗೆಲ್ಲ ಪೂಜೆ ಮಾಡ್ಬೇಕು. ಎಲ್ಲ ರೆಡಿ ಮಾಡಿದೀನಿ. ಪೂಜೆ ಮಾಡ್ಬಿಟ್ಟು ಅಡಿಗೆ ಮಾಡ್ಬೇಕು. ಬನ್ನಿ ಇವಾಗ ಪೂಜೆ ಮಾಡೋಣ. ದೇವ್ರ ಫೋಟೋ ಎಲ್ಲ ಮೇಲ್ಗಡೆ ಇತ್ತು. ಮೇಲ್ಗಡೆ ಎಂತಕಪ್ಪ ಅಂತ ಅಂದ್ರೆ, ಕೆಳಗಡೆ ಏನ್ ಬೇಡ ಅಂತೇಳಿ ಮೇಲ್ಗಡೆ ಶಿಫ್ಟ್ ಮಾಡಿದ್ದೆ. ಗೋಡೆಗೆ ಹಾಕ್ಬಿಟ್ಟಿದ್ದೆ. ಅದನ್ನೆಲ್ಲ ತೆಗ್ದು ಮತ್ತೆ ಕೆಳಗಡೆಗೆ ಹಾಕಿದೀನಿ. ಯಾಕೆಂದ್ರೆ ಜಾಗ ಎಲ್ಲ ಫುಲ್ ಖಾಲಿ ಖಾಲಿ ಅನಿಸ್ತಾ ಇತ್ತು. ಹಂಗಾಗಿ ಕೆಳಗಡೆ ಇಟ್ರೆ ಚೆನ್ನಾಗ್ ಕಾಣುತ್ತೆ ಅಂತೇಳಿ ಕೆಳಗಡೆಗೆ ಹಾಕ್ದೆ. ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆ. ನಾನು ಕಳಸ ಪೂಜಲ್ಲ, ಯಾಕೆಂದ್ರೆ ಮೊದ್ಲು ಪೂಜ್ತಾ ಇದ್ದೆ. ಈಗ ಪೂಜೆ ನಿಲ್ಸಿದೀನಿ. ಯಾಕೆ ಅಂತಂದ್ರೆ ನನ್ಗೆ ಟೈಮ್ ಸಿಗ್ತಾ ಇಲ್ಲ ಕಳಸ ತೊಳಿಯಕ್ಕೆ. ಅದನ್ನ ಮತ್ತೆ ಕಳಸ ಪೂಜೆಗೆ ನನಗೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಅದನ್ನ ಕ್ಲೀನ್ ಮಾಡಕ್ ಹೋದ್ರೆ ಕಳಸ ಮತ್ತೆ ಎಲ್ಲಾ ಕ್ಲೀನ್ ಮಾಡ್ಬೇಕಿತ್ತು. ಹಂಗಾಗಿ ನಂಗೆ ಟೈಮ್ ಸಿಗಲ್ಲ ಅಂತ ಹೇಳಿ ಕಳಸ ತೆಗ್ದ್ಬಿಟ್ಟಿದ್ದೆ. ಆ ಮತ್ತೆ ಯಾಕೋ ನನ್ಗೆ ಮನ್ಸು ಒಪ್ತಾನೆ ಇಲ್ಲ. ಕಳಸ ಪೂಜಿದ್ರೇನೆ ಚೆನ್ನಾಗ್ ಕಾಣಿಸುತ್ತೆ ದೇವ್ರ ಮನೆ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಮತ್ತೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸ ಪೂಜಿದ್ರೆ ಮತ್ತೆ ಅದನ್ನ ಹಂಗೇನೆ ರನ್ನಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಕಳಸದಲ್ಲೇ ಇನ್ನು ಪೂಜೆ ಮಾಡೋಣ ಅಂತ ಹೇಳಿ. ನನ್ಗ ಕಳಸ ಇದ್ರೇನೆ ಚೆನ್ನಾಗ್ ಅನ್ಸುತ್ತೆ ದೇವ್ರ ಮನೆ. ಇಲ್ಲಾಂದ್ರೆ ಎಲ್ಲ ಖಾಲಿ ಖಾಲಿ ಅನ್ಸುತ್ತೆ. ಅದಕ್ಕೆ ಕಳಸ ಇಟ್ಟೆ ಪೂಜೆ ಮಾಡಿದ್ರೆ ಸರಿ ನನ್ಗೆ. ಒಂಥರ ಖುಷಿ ಆಗೋದು. ಆಗ ಮೊದ್ಲೆಲ್ಲ ಕಳಸ ಇಕ್ತಾ ಇದೆ. ದೇವ್ರ ಮನೆ ನೋಡಕ್ಕೆ ಒಂಥರ ಸಂತೋಷ ಆಗೋದು. ಆ ತರ ಇತ್ತು. ಈಗ ಸ್ವಲ್ಪ ಬೇಜಾರ್ ಅನ್ಸುತ್ತೆ ಮನ್ಸಿಗೆ. ಆದ್ರೆ ನನ್ಗೆ ಏನ್ ಮಾಡಕ್ ಆಗಲ್ಲ. ಟೈಮ್ ಇಲ್ಲ ಅಂತ ಹೇಳಿ ನಾನು ಈ ತರ ಮಾಡ್ಬಿಟ್ಟಿದ್ದೆ. ಎಲ್ಲಾರ್ ಮನೇಲಿ ಕಳಸ ಪೂಜಿರೋದ್ ನೋಡಿದಾಗ ನನ್ ಮನ್ಸಿಗೆ ಏನೋ ಒಂಥರ ಭಯ, ಟೆನ್ಷನ್ನು. ಅಯ್ಯೋ, ನಾನು ಪೂಜ್ಬೇಕಾಗಿತ್ತೇನೋ, ಯಾಕೆ ಈ ತರ ಮಾಡ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಕಳಸ ಪೂಜಣ ಇನ್ಮೇಲೆ ಅಂತ ಮನ್ಸಿಗೆ ಅನ್ಕೊಂಡಿದೀನಿ. ಇನ್ಮೇಲೆ ಕಳಸ ಪೂಜ್ತೀನಿ. ಆ ಯಾಕೆಂದ್ರೆ ಏನೋ ಗೊತ್ತಿಲ್ಲ, ನನ್ಗೆ ನಮ್ಮನೆ ಬಿಲ್ಡಿಂಗ್ ಅಲ್ಲಿ ನಮ್ಮ ಬಾಡಿಗೆಯವರು ಮತ್ತೆ ನಮ್ಮನೆ ಕೆಳಗಡೆ ನನ್ ತಂಗಿ ಎಲ್ಲಾರು ಕೂಡ ಅವರು ಇಟ್ಟಿದ್ದಾರೆ ಕಳಸನ. ಅವ್ರನ್ನೆಲ್ಲ ನೋಡಿದಾಗ ನನ್ಗೊಂಥರ ಭಯನೇ ಶುರುವಾಗ್ಬಿಡುತ್ತೆ. ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ ನನ್ಗೆ. ದೇವ್ರಿಗೆ ಎದ್ರುಕೊಂಡ್ ಕೈ ಕಾಲ್ ನಡುಗುತ್ತೋ ಇಲ್ಲ ಮನ್ಸಿಗೆ ಆತರ ತಳಮಳ ಬರುತ್ತೋ ನನ್ಗೆ ಗೊತ್ತಿಲ್ಲ. ಆದ್ರೆ ಏನೋ ಒಂಥರ ಭಯ ಫೀಲಿಂಗ್ ಶುರುವಾಗುತ್ತೆ. ಅಯ್ಯೋ, ಕಳಸ ಇಡ್ಬೇಕಾಗಿತ್ತು ನನ್ಗುನು. ನಮ್ಮನೆಗೂ ಕೂಡ ಲಕ್ಷ್ಮಿ ಬರ್ತಾ ಇದ್ಲ ಏನೋ. ಕಳಸ ಇಕ್ಕಿದ್ರೆ ಲಕ್ಷ್ಮಿ ಬರ್ತಾಳೆ ಅಂತಾರೆ ಎಲ್ಲಾರುನು. ನಾನು ಇಡ್ತಾ ಇಲ್ಲ. ಅದಕ್ಕೇನಲ್ಲ ಲಕ್ಷ್ಮಿ ನಮ್ಮನೆಗ್ ಬರ್ತಾಳೋ ಇಲ್ವೋ ಅನ್ನೋ ಟೆನ್ಷನ್ ನನಗೆ. ಹಂಗಾಗಿ ನಾನು ಇನ್ಮೇಲೆ ನಾನು ಕೂಡ ಕಳಸ ಇಡ್ಬೇಕು ಅಂತ ಅನ್ಕೊಂಡಿದ್ದೀನಿ.